ಮಾಯೆ ಮಳೆಯಿಲ್ಲದ ಮೈದೆಳೆಯೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಲ್ವ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಶನಿವಾರದ ಲಾಗ್ನ ಮಾಡ್ತಾ ಇದ್ದೀನಿ. ಅಂದರೆ ಮದುವೆ ಮುಹೂರ್ತದ ಮೊದಲನೇ ದಿನದ ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನು ಮಾಡ್ತೀವಿ, ಏನೆಲ್ಲ ಕೆಲಸ ಮಾಡ್ತೀವಿ, ಎಷ್ಟು ಮಜಾ ಮಾಡ್ತಿದ್ದೀವಿ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ಈ ಲಾಗ್ನ ನೋಡಿ ಆದಷ್ಟರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತು ದಿವಸ ಎಲ್ಲ ಹೆಂಗೆ ಹೋಗ್ತದೆ ಅಂತ ನೋಡುವ. ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದಿಷ್ಟು ಜನ ಮಕ್ಕಳು ಆಟ ಆಡೋದು, ಹೆಂಗಸರು ಅಡುಗೆ ಮಾಡೋ ಕೆಲಸ, ಮದುಮಗಳು ಕೂಡ ಬ್ಯುಸಿ ಆಗಿದ್ಲು ಫೋನಲ್ಲಿ. ಹಾಗೆಯೇ ಸ್ವಲ್ಪ ಡೆಕೋರೇಷನ್ಗೂ ಐಟಮ್ಸ್ ಎಲ್ಲ ಬಂದಿತ್ತು. ಮದುವೆ ಅಂದರೆ ಮನೆ ಹತ್ರನೇ ಆಗಿರೋದ್ರಿಂದ ಡೆಕೋರೇಟರ್ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಟಿರೋದು, ವಸ್ತುಗಳನ್ನೆಲ್ಲ ಇಲ್ಲೇ ಇಟ್ಟಿದ್ರು. ಲೈಟಿಂಗ್ಸು ಅದು ಇದೆಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಮನೆ ಹತ್ರನೂ ಸ್ವಲ್ಪ ಲೈಟಿಂಗ್ಸ್ ಮಾಡಿಸ್ಬೇಕು ಅಂತೇಳಿ ಮನೆ ಹತ್ರನೂ ಸ್ವಲ್ಪ ಲೈಟಿಂಗ್ಸನ್ನು ಮಾಡಿಸ್ತಾಯಿದ್ರು. ಅದು ಕೂಡ ರೆಡಿ ಆಗ್ತಾಯಿದೆ. ಹಾಗೆಯೇ ನಾವುಗಳು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸನ ಮಾಡ್ತಾಯಿದ್ವಿ. ಅಂದರೆ ಮರುದಿನ ಮುಹೂರ್ತ ಇರೋದು, ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮೊದಲಿನ ದಿವಸ ಮಾಡ್ತಾ ಇರುವಂಥದ್ದು, ಶನಿವಾರ ಮಾಡ್ತಾ ಇರುವಂಥದ್ದು ನಿಮಗೆ ನೋಡ್ಬೋದು. ನಾನು ಇಲ್ಲಿ ಎಲ್ಲ ಕಡೆ ಕಸ ಗುಡಿಸ್ತಾ ಬರ್ತಾಯಿದ್ದೆ. ಮನೆಯೆಲ್ಲ ಫುಲ್ ಕಸ ಆಗಿರ್ತದಲ್ಲ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಕಸ ಗುಡಿಸ್ಬಾಳಿ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾಯಿದ್ರು. ಒಬ್ಬರು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ, ಒಂದು ಸ್ವಲ್ಪ ಜನ ಈ ಥರ ಮನೆ ಕ್ಲೀನ್ ಮಾಡೋದ್ರಲ್ಲಿ ಇನ್ನೂ ಸ್ವಲ್ಪ ಜನ ಹೊರಗಡೆ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದ್ರಲ್ಲಿ, ಹಿಂಗಿದ್ದ ಕೆಲಸದಲ್ಲೆಲ್ಲರೂ ಬ್ಯುಸಿ ಇದ್ದರು. ನಾನು ಇವತ್ತು ಅಂದರೆ ಶುಕ್ರವಾರ ನಾಂದಿಯನ್ನು ಮಾಡಿದರು. ಅಂದರೆ ಅರಿಶಿನ ಶಾಸ್ತ್ರ ಶುಕ್ರವಾರ ಇತ್ತು, ಶನಿವಾರ ಮಾಡಬಾರ್ದು ಅಂದರೆ ಶುಕ್ರವಾರ ಮಾಡಿದರು. ನಾನು ಇಲ್ಲಿ ಹಾಕ್ತಿರೋದು ಶನಿವಾರದಲ್ಲ ಆಗು, ರವಿವಾರ ಮುಹೂರ್ತ ಇರೋದು. ಇಲ್ಲಿ ನೋಡ್ಬೋದು ಮರುದಿನ ಮದುವೆಗೆ ಬೇಕಾಗಿದ್ದಂಥ ತಯಾರಿಗಳಿರ್ತಾವಲ್ಲ, ಹೆಣ್ಮಕ್ಳಿಗೆ ಸೀರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ಅಂದರೆ ಬೆಳಗ್ಗೆ ಬೇಗ ಪ್ಲೇಟ್ಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಸಲುವಾಗಿ ಇವತ್ತೇ ಎಲ್ಲ ಸುಮಾರಾಗಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ಮತ್ತು ಕೆಲವಷ್ಟು ಶಾಸ್ತ್ರಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನೂ ಮಾಡ್ಕೊಳ್ತಾಯಿದ್ರು. ಹೀಗೆ ಕೆಲಸಗಳು ಸಿಕ್ಕಾಪಟ್ಟೆ ಇತ್ತು, ಮುಗಿತಾನೆ ಇರಲಿಲ್ಲ. ಎಷ್ಟು ಕೆಲಸ ಮಾಡ್ತಾಯಿದ್ರು ಒಂದಲ್ಲ ಒಂದು ಕೆಲಸ ಕಾಣಿಸ್ತಾನೆ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಇದೇ ಗ್ಯಾಪಲ್ಲಿ ನನ್ನ ಸಿಸ್ಟರ್, ಇವಳು ನೋಡಿದರೆ ಎಲ್ಲರೂ ಲಾಸ್ಟ್ ನನ್ನ ಎಷ್ಟೋ ಲಾಗಲ್ಲಿ ನೋಡಿದರೆ ಅಂದ್ಕೊಂಡಿದ್ದೀನಿ. ಇವಳು ನನ್ನ ತಂಗಿ. ಅವಳಿಗೆ ಕವಳದ ಬಟ್ಲೆ ಸಿಕ್ಬಿಟ್ರೆ ಅಡಿಕೆ ಎಲೆಯನ್ನು ಹಾಕಲಿಕ್ಕೆ ಎಲ್ಲರೂ ಚಾನ್ಸ್ ಸಿಕ್ಕಿದ್ರೆ ಸಾಕು, ಮಿಸ್ ಮಾಡ್ದೇ ಫಸ್ಟ್ ಆ ಕೆಲಸನೂ ಮಾಡ್ಕೊಳ್ತಾಳೆ. ಅದಾಗಿದ ಮೇಲೆ ನಾವಿಲ್ಲೊಂದು ಸಣ್ಣ ಶಾಸ್ತ್ರವನ್ನು ಮಾಡಿಸೋದಿತ್ತು. ನೀವು ಲಾಸ್ಟ್ ನಂದು ಮದುವೆ ಅಂದರೆ ನನ್ನ ದೊಡ್ಡಪ್ಪನ ಮಗಳ ಮದುವೆ ಲಾಗಲ್ಲಿ ಹೇಳಿದ್ದೆ ನಿಮಗೆ, ಕೇಲ್ಕುಂಬ ಅಂಥೇಳಿ ಇಡ್ತಾರೆ ನಮ್ಮ ಕಡೆ ಅಂಥೇಳಿ ಹೇಳಿದ್ದೆ. ಸೊ ಆ ಒಂದು ಶಾಸ್ತ್ರನ ಮಾಡಲಿಕ್ಕೆ ಇವಾಗ ನಾವು ಹೋಗ್ತಾಯಿದ್ದೀವಿ, ಎಲ್ಲರೂ ಹೋಗ್ತಿದ್ರು. ಮದುಮಗಳಾಗಿರ್ಬೋದು ಅಥವಾ ಕಳ್ಸದ ಬಟ್ಟಲೆ ತೊಗೊಂಡು ಹೋಗೋದು, ಆಮೇಲೆ ಕೇಲ್ಕುಂಬಗಳು ಎಲ್ಲವೂ ಕೂಡ ತೊಗೊಂಡು ಹೋಗ್ತಾಯಿದ್ದೀವಿ. ಯಾರೂ ಕೂಡ ಏನೂ ರೆಡಿಯಾಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಸ್ತಾಗಿದ್ದರು. ಮುಂಚಿನ ದಿನ ಅರಿಶಿನ ಶಾಸ್ತ್ರದ ರಾತ್ರಿ ಮಲಗೋದೇ ಲೇಟ್ ಆಯಿತು. ಹಾಗಾಗಿ ಮರುದಿವಸ ಏನೂ ರೆಡಿಯಾಗಿರಲಿಲ್ಲ. ಹೆಂಗೆ ಇದೀವೋ ಹಾಗಾಗಿ ವಿಡಿಯೋ ಮಾಡಿದ್ದೀನಿ, ಏನೂ ಅಂದ್ಕೋಬೇಡಿ. ನೋಡ್ಬೋದು ಇಲ್ಲಿ ನಾವು ಅಕ್ಷತೆಯನ್ನು ಕಲಿಸ್ತಾ ಇದ್ದೀವಿ. ಫಸ್ಟು ಆ ಕೇಲ್ಕುಂಬಕ್ಕೆ ಅರಿಶಿನ ಕುಂಕುಮದಿನ ಮಾಡ್ಬೋದು, ಅಥವಾ ಈ ಥರ ಅಕ್ಕಿಗೆ ಕಲರನ್ನು ಹಾಕಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕಾಂಬಿನೇಷನ್ ಮಾಡಿ ಬೇಕಾದ್ರೂ ಅಕ್ಕಿಯನ್ನು ಅದಕ್ಕೆ ಅಂಟಿಸ್ಬೋದು. ನಾವಿಲ್ಲಿ ನನಗೆ ಸಿಕ್ಕಿರುವಂಥದ್ದು ಪಿಂಕ್ ಮತ್ತು ಗ್ರೀನ್ ಕಲರ್, 2 ಕಲರ್ ಸಿಕ್ಕಿತ್ತು. 2 ಕಲರಿಂದ ಡೆಕೋರ್ ಮಾಡೋಣ ಅಂಥೇಳಿ ಕಲಿಸ್ತಾ ಇದ್ದೀವಿ. ಒಂದು ಸ್ವಲ್ಪ ಬಿಳಿ ಅಕ್ಕಿಗೆ ಒಂದಕ್ಕೆ ಗುಲಾಬಿ ಕಲರ್ ಬಣ್ಣ, ಇನ್ನೊಂದಕ್ಕೆ ಹಸಿರು ಕಲರ್ ಬಣ್ಣವನ್ನು ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ತಾ ಇದ್ದೀವಿ. ಒಂಥರ ಖುಷಿನೂ ಆಗ್ತಾಯಿತ್ತು. ಎಲ್ಲರೂ ಮಸ್ತಾಗಿ ಮಾತಾಡಿಕೊಂಡು ಇಲ್ದೋಗಿದ್ದೆಲ್ಲ ಹರಟೆ ಹೊಡ್ಕೊಂಡು ಮಜಾ ಮಾಡ್ತಾಯಿದ್ವಿ. ಸಂಭ್ರಮ ಅಂತಲೇ ಹೇಳ್ಬೋದು. ಅದು ಮರುದಿವಸ ಮುಹೂರ್ತ ಇರೋದ್ರಿಂದ ಅಂತೂ ಒಂದಲ್ಲ ಒಂದು ಕೆಲಸ ಇನ್ನೂ ಕಾಣಿಸ್ತಾನೆ ಹೋಗ್ತಾಯಿತ್ತು, ಮುಗಿತಾನೇ ಇರಲಿಲ್ಲ. ನೀವು ನಂಬಲ್ಲ ಅನಿಸುತ್ತೆ, ಸುಮಾರು ರಾತ್ರಿ 2 ಗಂಟೆವರೆಗೂ ಮುಹೂರ್ತ ಅಂದರೆ ಶಾಸ್ತ್ರಗಳಿಗೆ ರೆಡಿ ಮಾಡ್ಕೊಳ್ತಾನೆ ಇದ್ದರು. ಅಷ್ಟೊತ್ತೂ ಮಲಗಿರಲಿಲ್ಲ. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಲ್ಲ. ಹಸಿರು ಮತ್ತು ಗುಲಾಬಿ ಕಲರ್ ಅಂದರೆ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ 2 ಕಲರನ್ನು ತೊಗೊಂಡು ಬಂದಿದ್ವಿ ಸಿರ್ಸಿಯಿಂದ. 2 ಕಲರ್ ಹಾಕಿ ಕಳಿಸ್ತಾಯಿದ್ವಿ. ನೋಡ್ಬೋದು ಕೈ ತುಂಬ ಬಳೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ಈ ಥರ ಕೈ ತುಂಬ ಬಳೆ ಇಟ್ಕೊಳ್ಳೋದೇ ಅಪರೂಪ. ಅದರಲ್ಲೂ ಈ ಥರ ಎಲ್ಲ ಮಾಡಬೇಕಾದ್ರೆ ನನಗೆ ತುಂಬಾ ಖುಷಿ ಅನ್ನಿಸ್ತಾಯಿತ್ತು ಅವ್ರು ನೋಡಿದಾಗ.
ಫಸ್ಟಿಗೆ ಮೊದಲಿಗೆ ಈ ಥರ ಕುಂಭಗಳಿಗೆ ಪೂಜೆಯನ್ನು ಮಾಡ್ಕೊಳ್ತಾರೆ, ಅಂದರೆ ಅರಿಶಿನ ಕುಂಕುಮವನ್ನು ಇಟ್ಟು ಅದಾಗಿದ್ಮೇಲೆ ಅಕ್ಕಿಯನ್ನು ಈ ಕಡೆ ಅಂಟಿಸ್ತಾರೆ. ಅಂಟಿಸ್ಲಿಕ್ಕೆ ಎಂತ ಮಾಡಿದ್ರು ಅಂತಂದರೆ, ಈ ಗೋಧಿ ಹಿಟ್ಟು ಇರ್ತದಲ್ಲ, ಗೋಧಿ ಹಿಟ್ಟಿನ ಅಂಟನ್ನು ಮಾಡ್ಕೊಂಡಿದ್ರು. ಅಂಟನ್ನು ಆ ಕುಂಭದ ಮೇಲೆ ಹಚ್ಚಿ ಅದ್ರ ಮೇಲೆ ಅಕ್ಕಿಯನ್ನು ಫಿಕ್ಸ್ ಮಾಡ್ತಾರೆ, ಅಂದರೆ ಅಕ್ಕಿಯನ್ನು ಅದ್ರ ಮೇಲೆ ಅಂಟ್ತಾರೆ. ಅಕ್ಕಿ ಬೀಳಬಾರ್ದು ಅನ್ನೋ ಸಲುವಾಗಿ ಮಾಡ್ತಾರೆ. ನಾವು ಅದಕ್ಕೆ ಅಂಟಿಸ್ಬೇಕು, ಬೀಳಬಾರ್ದು ಅಂತೇಳಿ ಎಷ್ಟು ಹರಸಾಹಸ ಮಾಡಿದ್ವಿ ಅಂದರೆ, ಈ ಫೆವಿಕಾಲೆಲ್ಲ ಇರುತ್ತಲ್ಲ, ಫೆವಿಕಾಲೆಲ್ಲ ತೊಗೊಂಡು ಹಚ್ಚಿ ಎಲ್ಲ ಮಾಡಿದ್ವಿ. ಫೆವಿಕಾಲೆಲ್ಲ ಅಷ್ಟೆಲ್ಲ ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಅಕ್ಕಿ, ಅಂದರೆ ಕುಂಭಕ್ಕೆ. ಈ ಥರ ಹಳೆ ಕಾಲ ಶಾಸ್ತ್ರ ಥರ ಗೋಧಿ ಹಿಟ್ಟು ಅಥವಾ ಈ ಕುಂಭಕ್ಕೆ ಎಣ್ಣೆಯನ್ನು ಹಚ್ಚಿ ಕೂಡ ಅಕ್ಕಿಯನ್ನು ಅಂಟಿಸ್ತಾರೆ. ಹೆಂಗೆ ಬೇಕಾದರೂ ಮಾಡ್ಬೋದು. ಈ ನಮ್ಮ ಈ ಆರ್ಟಿಫಿಷಿಯಲ್ ಅಂಟುಗಳಿರುತ್ತಲ್ಲ, ಗಮ್ಗಳಿರುತ್ತಲ್ಲ, ಅದರಿಂದ ಯಾವುದೂ ಅಂಟೋದಿಲ್ಲ. ಈ ರೀತಿ ಮಾಡಿದ್ರೆ ಅಂಟ್ಬೋದು. ನೋಡ್ಬೋದು, ನಾನು ಹೇಳಿದೆ ಅಲ್ವಾ ಫೆವಿಕಾಲೆಲ್ಲ ಇಟ್ಕೊಂಡಿದ್ದೆ ಅಂತ. ಮತ್ತು ಸಂಜೆ ಆದಂಗೆ ಸೊಳ್ಳೆಗಳು ಕೂಡ ತುಂಬಾ ಇತ್ತು, ಹಾಗಾಗಿ ಒಂದು ಸೊಳ್ಳೆಕೋಲು ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ವಿ. ನೋಡ್ಬೋದು, ಈ ಥರ ಒಂದು ಕಾಂಬಿನೇಷನ್ ಮಾಡಿದ್ವಿ. ಒಂದು ಗ್ರೀನ್ ಕಲರ್ ಕ್ಯಾಪ್ ಆದರೆ ಇನ್ನೊಂದು ಪಿಂಕ್ ಕಲರ್ ಕ್ಯಾಪ್ ಬರೋ ಥರ ಮಾಡಿ, ಮಧ್ಯದಲ್ಲಿ ವೈಟ್ ಲೈನ್ಸ್ ಬರಬೇಕು ಅನ್ನೋ ಸಲುವಾಗಿ ಮಧ್ಯದಲ್ಲಿ ಬಿಳಿ ಅಕ್ಕಿಯನ್ನು ಇಡ್ತಾಯಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗಂತೂ ಸಖತ್ತಾಗಿ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕೊನೆಯದಾಗಿ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು. ನೋಡಿ ಹೇಗೆ ಅನ್ನಿಸ್ತು ಅಂತ. ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದಕ್ಕೆ ಕೇಲ್ಕುಂಭ ಅಂತೇಳಿ ಹೇಳ್ತಾರೆ. ಇದಕ್ಕೂ ಕೂಡ ಶಾಸ್ತ್ರ ಉಂಟು, ನೀರು ತುಂಬುವಂಥದ್ದು. ಆ ಒಂದು ಶಾಸ್ತ್ರ ಲಾಸ್ಟಲ್ಲಿ ನೋಡಿದ್ದೀರಾ, ಲಾಸ್ಟ್ ಇಯರ್ ಹಾಕಿದ್ದೆ, ಮತ್ತೆ ಹಾಕೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು, ಅಂದರೆ ಮದುವೆ ಕಾರ್ಯಕ್ರಮದ ಕೆಲಸ ಮಾಡಬೇಕು ಅಂದರೆ ಕಳ್ಸದ ಬಟ್ಲು ಮತ್ತು ಮದುಮಗಳ ಜೊತೆಗಿರಬೇಕು. ಮದುಮಗಳು ಕೂಡ ನಾವು ಶಾಸ್ತ್ರ ಮಾಡುವಷ್ಟೊತ್ತಿಗೆ ಹೊತ್ತು ಅವಳು ಮಲಗೋ ಹಂಗಿರಲಿಲ್ಲ. ನೋಡ್ಬೋದು, ಒಬ್ಬೊಬ್ಬರು ಅವತಾರ ಅಂತೂ ನೋಡೋಂಗೆ ಇರಲಿಲ್ಲ, ಅಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇದ್ವಿ ಅಂತಲೇ ಹೇಳ್ಬೋದು. ಅದಾಗಿದ ಮೇಲೆ ಮರುದಿನ ಬೆಳಗ್ಗೆ ಏನೆಲ್ಲ ಬೇಕೋ ಅದಕ್ಕೆಲ್ಲ ವ್ಯವಸ್ಥೆನ ಮಾಡ್ಕೊಳ್ತಾಯಿದ್ರು. ಯಾವ ಶಾಸ್ತ್ರಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೋಬೇಕು, ತಯಾರಿಯನ್ನು ಮಾಡ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ಕೇಳಿಕೊಂಡು ಮಾಡ್ತಾಯಿದ್ರು. ಹಾಗೆ ಮರುದಿನ ಮದುವೆ ಮಂಟಪದಲ್ಲಿ ಮದುಮಗಳಿಗೆ ಅಂದರೆ ಬಳುವಳಿ ಅಂತೇಳಿ ಕೊಡ್ತಾರೆ. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಬಳುವಳಿ ಪಾತ್ರೆಗಳನ್ನ ತೊಗೊಬಂದಿದ್ರು. ಪಾತ್ರೆ ಒಟ್ಟಿಗೆ ಈ ಥರ ಹೂವಿನ ಗಿಡ ಆಗಿರ್ಬೋದು ಅಥವಾ ಬೆಡ್ಶೀಟು, ಚಾಪೆ, ಈ ಥರದ್ದೆಲ್ಲವೂ ಕೂಡ ಕೊಡ್ತಾರೆ. ಅವರಮ್ಮ ಅವಳಿಗೆ ಅಂತಲೇ ಒಂದು ಸೇವಂತಿಗೆ ಗಿಡದ ಫಾಟಲ್ಲಿ ಹಾಕಿ ರೆಡಿ ಮಾಡಿದ್ರು ಸೇವಂತಿಗೆ ಗಿಡವನ್ನು. ಅದಕ್ಕೆ ಈ ಥರ ನಾನು ಮತ್ತು ಅಮ್ಮ ಸೇರಿ ಆ ಕುಂಡಕ್ಕೆ ಒಂದು ಪೇಪರ್ನ ರ್ಯಾಪ್ ಮಾಡ್ತಾಯಿದ್ದೀವಿ. ಅದು ಫುಲ್ ಕ್ಲೋಸ್ ಆಗಿ ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ ಅಂದ್ಕೊಂಡ್ವಿ ನಾವು. ಕಲರ್ ಪೇಪರ್ ಇದ್ದರೆ ಒಳ್ಳೆ ಕಾಣಿಸ್ತಾ ಇತ್ತು ಅಂತ. ಆದರೆ ಕಲರ್ ಪೇಪರ್ ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ನಾವು ಈ ನ್ಯೂಸ್ ಪೇಪರೇ ಹಾಕಿದ್ವಿ. ಅದಾಗಿದ ಮೇಲೆ ನಮ್ಮದೆಲ್ಲ ಮೆಹಂದಿ ಆಗಿರಲಿಲ್ಲ. ನನಗೆ ಮೆಹಂದಿ ಹಾಕಿದ್ರೆ ನೀಟಾಗಿ ಹಾಕಬೇಕು, ಒಟ್ರಾಶಿ ಹಾಕಿದ್ರೆ ನಾನು ಹಚ್ಕೊಳ್ಳೋದಿಲ್ಲ, ನನಗೆ ಇಷ್ಟನೇ ಆಗೋದಿಲ್ಲ. ನೀಟಾಗಿ ಹಾಕಿದ್ರೆ ಮಾತ್ರ ಹಚ್ಕೊಳ್ತೀನಿ. ಹಾಗಾಗಿ ನಾನೆಂತ ಮಾಡಿದೆ ಅಂದರೆ, ಈ ಥರ ಒಂದು ಸ್ಟಿಕ್ಕರ್ ಸಿಗ್ತದಲ್ಲ ಮಾರ್ಕೆಟಲ್ಲಿ, ಇವಳಂತೂ ಎಕ್ಸ್ಟ್ರಾ ಪೋಸ್ ಕೊಡ್ತಾನೆ ಇದ್ಲು ವಿಡಿಯೋ ನೋಡಿದಾಗೆಲ್ಲ. ಆ ಸ್ಟಿಕ್ಕರ್ನ ಹೇಳಿದ್ನಲ್ಲ, ಆ ಸ್ಟಿಕ್ಕರ್ನ ಈ ಥರ ಕಟ್ ಮಾಡಿ ಕೈ ಬೆರಳಿಗೆ ಅಥವಾ ಅಂಗೈಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಸಿಗ್ತದೆ, ಆ ಥರ ಕಟ್ ಮಾಡಿ ಅಂಟಿಸ್ಕೋಬೇಕು. ಅದ್ರ ಮೇಲೆ ಮೆಹಂದಿ ಕೋನಿಂದ ಸ್ಕ್ರಬ್ ಮಾಡ್ಕೋಬೇಕು. ಅದಾದಮೇಲೆ ಒಣಗಿದ ಮೇಲೆ ಒಂದು ಅರ್ಧ ಗಂಟೆ ಆಗಿದ್ಮೇಲೆ ತೆಗೆದ್ರೆ ಕರೆಕ್ಟಾಗಿ ಶೇಪಲ್ಲಿ ಬರ್ತದೆ. ನಾನು ಅದನ್ನು ಮಾಡ್ತಾಯಿದ್ದೆ. ನನಗೆ ನಮ್ಮ ಸರಸ್ವತಿ ಹಚ್ಕೊಡ್ತಾಯಿದ್ಲು. ನೋಡ್ಬೋದು, ನೀಟಾಗಿ ಕುತ್ಕೊಳ್ಳೋ ಹಂಗೆ ಹಚ್ಕೊಡ್ತಾ ಇದ್ಲು. ಇದು ನೋಡ್ಬೋದು, ನಾನು ಆವಾಗಲೇ ತೋರಿಸಿದ್ದೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು ಮನೆ ಹತ್ರ ಅಂತ. ನೋಡ್ಬೋದು, ಲೈಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕಲರ್ಫುಲ್ಲಾಗಿ ಅನ್ನಿಸ್ತಾ ಇತ್ತು. ಮದುವೆ ಮನೆ ಜಾಗ ಅನ್ನಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಹಚ್ಚಿದಾಗಿದ್ಮೇಲೆ ಇದರಲ್ಲಿ ಕೋನಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ನೇಲ್ ಪಾಲಿಶ್ ಹಚ್ಕೊಳ್ದೇ ಇದ್ದವರಿಗೆ ನೇಲ್ ಪಾಲಿಶು, ಮೆಹಂದಿ ಹಚ್ಕೊಳ್ಳೋದಿದ್ರೆ ಮೆಹಂದಿ ಹಚ್ಕೊಳ್ಳೋದು, ಇದೆಲ್ಲ ಕೆಲಸವನ್ನು ಮಾಡ್ತಾಯಿದ್ವಿ. ಮರುದಿನ ಮದುವೆ ಆಗಿರೋದ್ರಿಂದ ಇವತ್ತು ಈ ಥರ ಕೆಲಸಗಳೆಲ್ಲ ಮಾಡ್ತಾಯಿದ್ವಿ. ಇವತ್ತಿನ ದಿವಸ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು. ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಗಂಡು ಮಕ್ಳ ಮದುವೆಗಿಂತ ಮನೆಯಲ್ಲಿ ಹೆಣ್ಮಕ್ಳ ಮದುವೆಲಿ ಸಿಕ್ಕಾಪಟ್ಟೆ ಸಂಭ್ರಮ, ಸಿಕ್ಕಾಪಟ್ಟೆ ಕೆಲಸ ಶಾಸ್ತ್ರಗಳು ಜಾಸ್ತಿ ಇರ್ತವೆ.
ಗಂಡು ಮಕ್ಳ ಮದುವೆಲಿ ಅಷ್ಟೊಂದೆಲ್ಲ ಹೆಣ್ಮಕ್ಳಿಗೆ ಅಂದರೆ ಮನೇಲಿ ಸಂಭ್ರಮ ಇರ್ತದೆ, ಅಷ್ಟೊಂದೆಲ್ಲ ಇರೋದಿಲ್ಲ ನನ್ನ ಅನಿಸಿಕೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಹೇಳಿದೆ ಅಲ್ವ, ರಾತ್ರಿ ಸುಮಾರಾಗಿ ಇದು 11 ಗಂಟೆಗೆ ಅನಿಸುತ್ತೆ, 11-12 ಗಂಟೆಗೆ ಈ ಲಾಗನ್ನು ಮಾಡ್ತಾ ಇರೋದು. ಈ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ ನಾನು. ಶಾಸ್ತ್ರಕ್ಕೆ ಮರುದಿನ ಮದುಮಗನಿಗೆ ಕೊಡಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಎತ್ತಿಟ್ಕೊಳ್ಳೋದು ಅಥವಾ ಮಡ್ಲಕ್ಕಿ ಏನು ಎತ್ತಿಟ್ಕೊಳ್ಳೋದು ಎಲ್ಲದೂ ಕೂಡ ಮಾಡ್ತಾಯಿದ್ವಿ. ಬಹುಶಃ ಇದು 12 ಗಂಟೆನೇ ಅನಿಸ್ತದೆ, ಯಾಕೆಂದರೆ ಎಲ್ಲರಿಗೂ ನಿದ್ದೆ ಬಂದು ಮಲಗಿತ್ತು. ನಾವು ಎಷ್ಟು ಜನ ಹೆಚ್ಚಿದ್ವಿ, ಇನ್ನು ಮದುಮಗಳ ಅಮ್ಮ ಎಷ್ಟು ಜನ ಅಪ್ಪ ಎಷ್ಟು ಜನ ಹೆಚ್ಚಿದ್ರು ಬಿಟ್ಟರೆ ಉಳ್ದರೆಲ್ಲ ಮಲ್ಕೊಂಡಿದ್ರು. ಮದುಮಗನಿಗೆ ಕನ್ನಡಿ, ಪೌಡ್ರು, ಫೇರ್ ಆ್ಯಂಡ್ ಲವ್ಲಿ, ಸೋಪ್ ಬಾಕ್ಸು, ಹಣ್ಣಿಗೆ, ಕಾರ್ಡ್ಗೆ, ಬ್ಯಾಗು ಎಲ್ಲವೂ ಕೂಡ ಕೊಡಬೇಕಂತೆ ಮಡ್ಲಕ್ಕಿ ಜೊತೆಗೆ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗೆ ಬಾಳೆಹಣ್ಣು, ಸಕ್ಕರೆ, ಗೋಡಂಬಿ ಇದನ್ನೆಲ್ಲ ಹಾಕಿ ಕೊಡ್ತಾರೆ. ನನಗೂ ಗೊತ್ತಿರಲಿಲ್ಲ, ಇದು ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ನೋಡಿದ್ದು ಕೂಡ. ಅದಾಗಿದ ಮೇಲೆ ಮರುದಿನ ಬೆಳಿಗ್ಗೆ ಮದುಮಗಳಿಗೆ ಬಾಸಿಂಗ ಬೇಕಾಗಿತ್ತು. ಬಾಸಿಂಗನ ತೊಗೊಬರ್ಲಿಕ್ಕೆ ನಮ್ಮ ಮನೆಯವರು ಮತ್ತು ಚಿಕ್ಕಪ್ಪ ನಿಶ್ಚಿತ ಹೋಗಿದ್ದರು. ಅವರು ಕೂಡ ಬಂದರು. ಲೇಟ್ ನೈಟ್ ಆಗಿತ್ತು. ಅಷ್ಟರಾತ್ರಿಲೂ ಕೂಡ ಒಂದು ಶಾಸ್ತ್ರವನ್ನು ಮಾಡಿ ಕೂಡ ಬಾಸಿಂಗವನ್ನು ಒಳಗೆ ತೊಗೋಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಒಂದು ಕಾಲು ತೊಳೆದು ಅವರಿಗೆ ಒಂದು ಸಣ್ಣ ಒಂದು ಶಾಸ್ತ್ರವನ್ನು ಮಾಡಿ ಆ ಬಾಸಿಂಗವನ್ನು ತೊಗೊಂಬಂದು ದೇವ್ರ ಮುಂದೆ ಇಡ್ತಾರೆ. ಅಂದರೆ ಬೆಳಗ್ಗೆ ಇದು ಬೇಕಾಗ್ತದೆ, ಬೆಳಗ್ಗೆ ಒಂದು ಶಾಸ್ತ್ರವನ್ನು ಮಾಡಲಿಕ್ಕೆ ಈ ಒಂದು ಬಾಸಿಂಗ ಅವಶ್ಯಕತೆ ಉಂಟು ಅನ್ನೋ ಸಲುವಾಗಿ ಪಾಪ ರಾತ್ರಿ ಹೋಗಿ ತೊಗೊಂಡು ಬಂದಿರೋ ಸುಮಾರು 12:30 ಆಗಿತ್ತು ಅನ್ನಿಸ್ತದೆ. ಅಷ್ಟೊತ್ತಿಗೆ ಬಂದಿರೋದು. ಲೇಟ್ ನೈಟ್ ಆಗಿತ್ತು. ಪಾಪ ಅವರಿಗೂ ಸಕ್ಕ ಸುಸ್ತಾಗಿತ್ತು, ಊಟನೂ ಕೂಡ ಆಗಿರಲಿಲ್ಲ. ನೋಡ್ಬೋದು, ಈ ಸಣ್ಣ ಸಣ್ಣ ಹೂಗಳೆಲ್ಲ ನಮಗೆ ಅಂತ ಮುಡ್ಕೊಳ್ಳಿಕ್ಕೆ ಕೊಡ್ತಾರೆ. ಮದುಮಗಳ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಈ ಸಣ್ಣ ಸಣ್ಣ ಹೂವನ್ನು ಕೊಡ್ತಾರೆ. ಬಾಸಿಂಗವನ್ನು ಮದುಮಗಳಿಗೆ ಕಟ್ತಾರೆ. ಇವೆಲ್ಲ ನಮಗೆ ಕೊಡುವಂಥದ್ದು. ಇದನ್ನು ದೇವ್ರ ಮುಂದೆ ಇಟ್ಟು ಅಕ್ಷತೆಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿದ ನಂತರ ಮುಂದಿನ ಕೆಲಸ ಶುರು ಮಾಡಿದ್ವಿ. ಇದ್ರ ಮಧ್ಯದಲ್ಲಿ ನಮ್ಮ ನಿಶ್ಚಿತನ ಬರ್ತ್ಡೇ ಇತ್ತು. ಬರ್ತ್ಡೇ ಇರೋದು ಶನಿವಾರ. ಬರ್ತ್ಡೇ ಆಚರಿಸ್ಕೊಂಡಿದ್ದು ನಾವು ರವಿವಾರ ಅರ್ಲಿ ಮಾರ್ನಿಂಗ್ 1 o'clock ಅಂತ ಅನಿಸುತ್ತೆ. ಆ ಟೈಮಲ್ಲಿ ಪಾಪ ಬರ್ತ್ಡೇ ಕೇಕ್ ಕಟ್ ಮಾಡಿದ್ವಿ. ಮುಂಚೆನೇ ಕೇಕ್ ತಂದಿಟ್ಟಿದ್ರು, ಅವನು ಇರಲಿಲ್ಲ ಅಲ್ಲ, ಇವರೊಟ್ಟಿಗೆ ಹೋಗಿರೋದ್ರಿಂದ ಲೇಟ್ ಆಯಿತು. ಹಾಗಾಗಿ ಅವ್ನು ಬಂದ ತಕ್ಷಣ ಕೇಕ್ ಕಟ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಯಾಕಂದರೆ ಆ ಟೈಮಲ್ಲಿ ಎಲ್ಲರೂ ಮಲಗಿದ್ರು. ಅವ್ನ ಬರ್ತ್ಡೇ ಕೇಕ್ ಕಟ್ ಮಾಡೋದು ಅಂದ ತಕ್ಷಣ ಎಲ್ಲರೂ ಎದ್ದು ಬಂದು ಅವನಿಗೆ ವಿಶ್ ಮಾಡಿ ಆಶೀರ್ವಾದವನ್ನು ಮಾಡಿದ್ರು. ತುಂಬಾ ಖುಷಿ ಆಯಿತು ಅಂತಲೇ. ಸೊ ಇಷ್ಟೊಂದು ಮದುವೆ ಗಲಾಟೆಯಲ್ಲಿ, ಇಷ್ಟು ಸಂಭ್ರಮದಲ್ಲಿ, ಹಾಗೆ ಮದುವೆಯ ಗಡಿಬಿಡಿಯ ಮಧ್ಯದಲ್ಲಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ವಿಶೇಷವಾಗಿತ್ತು. ಮತ್ತು ತುಂಬಾ ಖುಷಿ ಆಯಿತು. ಅವನಿಗೂ ಕೂಡ ತುಂಬಾ ಖುಷಿ ಆಯಿತು. ಯಾಕಂದರೆ ಅವನು ಕೂಡ ಅಂದ್ಕೊಂಡಿದ್ದ ಇವತ್ತೇನು ಕೇಕೆಲ್ಲ ಕಟ್ ಮಾಡಲ್ಲ, ಈ ಮದುವೆ ಮನೆ ಗಲಾಟೆ ಅವೆಲ್ಲ ಮರ್ತೋಗಿದೆ ಅಂತ. ಬಟ್ ಅವನಿಗೂ ಒಂದು ಸರ್ಪ್ರೈಸ್ ಆಗಿತ್ತು. ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇವತ್ತಿನ ದಿವಸ ಎಲ್ಲ ಇಷ್ಟು ಖುಷಿಯಿಂದ ಹೋಯಿತು ಅಂತಲೇ ಹೇಳ್ಬೋದು. ಸೊ ಇನ್ನೇನು ಮದುವೆ ಲಾಗ್ ಬಂದೇ ಬಿಡುತ್ತೆ ಸ್ವಲ್ಪ ದಿನದಲ್ಲಿ. ಆದಷ್ಟು ಬೇಗನೆ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಲಾಗ್ನ ನೋಡ್ತಾ ಇರಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಎಲ್ಲರೂ ವಿಶ್ ಮಾಡಿ ನಮ್ಮ ನಿಶ್ಚಿತನಿಗೆ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ, ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.